ಹ್ಯಾಪಿ ನ್ಯೂ ಇಯರ್. ಹಾಗೆ ಇವತ್ತಿನ ಡೇ ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಿಮ್ಮೆಲ್ಲರ ಲೈಫ್ ಅಲ್ಲಿ. ಆ ಸ್ಪೆಷಲ್ ಏನಂದ್ರೆ ಇವತ್ತು ಹೊಸ ವರ್ಷ. ಇವತ್ತು January 1st 2025. ಸೊ ಹಾಗೆ ಈ ವರ್ಷದ ಮೊದಲ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನಾನೆಲ್ಲರಿಗೂ ನಿಮ್ಗೆ ವಿಶ್ ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಅದು ಇನ್ನೊಂದು ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಎಲ್ಲರೂ ಇವಾಗ ಒಂದು 500 ಸಬ್ಸ್ಕ್ರೈಬರ್ ಇರುವಂತ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ 2025. ಗೈಸ್, ವಿಶ್ ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ 2025. ಹೊಸ ವರ್ಷದ ಶುಭಾಶಯಗಳು. ಸೊ ನಿಮ್ಮೆಲ್ಲರ ಬದುಕಲ್ಲಿ ಈ ಹೊಸ ವರ್ಷ ಹೊಸ ಹರ್ಷ ತಗೊಂಡು ಬರ್ಲಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದಕ್ಕೆ ಎಲ್ಲ ಕ್ರೆಡಿಟ್ ನಿಮ್ಗೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಫಸ್ಟ್ ಬೈಟ್ ನಿಮ್ಗೆ ಸೇರುತ್ತೆ, ತಗೊಳ್ಳಿ. रुको जरा, सबर करो. बोला धक्का बुक्की नहीं करने का, आराम से लेने का. हाँ. ಗೈಸ್, ಒನ್ಸ್ ಅಗೇನ್ ಎಲ್ಲರಿಗೂ ವಿಶ್ ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ 2025. ಹೊಸ ವರ್ಷದ ಶುಭಾಶಯಗಳು, ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಫಸ್ಟ್ ವರ್ಕ್ ಫ್ರಮ್ ಹೋಮ್, ನ್ಯೂ ಇಯರ್ ನ ಫಸ್ಟ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎನರ್ಜಿ ಬಂದಿದೆ. ಸೊ ಬೇರೆ ವರ್ಕ್ ಕಂಪ್ಲೀಟ್ ಮಾಡ್ಬೇಕು ಇವತ್ತು. ಸೊ ಮತ್ತೆ ಪೂಜೆ ಮಾಡ್ಬೇಕು. ಹೊಸ ವರ್ಷದ ಮೊದಲ ಪೂಜಾ, ಫೀಲಿಂಗ್ ಬ್ಲೆಸ್ಡ್. ತುಂಬಾನೇ ಖುಷಿ ಆಗುತ್ತೆ. ಪೂಜಾ ಮಾಡಿರೋದು ರೈಟ್ ಹ್ಯಾಂಡ್ ಅಲ್ಲಿ, ಕನ್ಫ್ಯೂಸ್ ಆಗಬೇಡಿ, ಆ ಆಂಗಲ್ ಅಲ್ಲಿ ಬಂದಿರೋದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವಾಗ ಬೆಳಿಗ್ಗೆ 8:30 ಆಗಿದೆ. ಸೊ ಇವಾಗ ಎಷ್ಟೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗೆ ಇವತ್ತಿನ ಡೇ ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಿಮ್ಮೆಲ್ಲರ ಲೈಫ್ ಅಲ್ಲಿ. ಆ ಸ್ಪೆಷಲ್ ಏನಂದ್ರೆ ಇವತ್ತು ಹೊಸ ವರ್ಷ. ಇವತ್ತು January 1st 2025. ಸೊ ಹಾಗೆ ಈ ವರ್ಷದ ಮೊದಲ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ದೇವರ ಬೇಡ್ಕೊಳ್ತೇನೆ. ಸೊ ಹಾಗೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಲಾಸ್ಟ್ ವೀಕ್ ಅಂದ್ರೆ ಆಲ್ಮೋಸ್ಟ್ 7 to 8 days ಆಯ್ತು, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಅದು ಇನ್ನೊಂದು ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಎಲ್ಲರೂ ಇವಾಗ ಒಂದು 500 ಸಬ್ಸ್ಕ್ರೈಬರ್ ಇರುವಂತ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಅದು ವಿದಿನ್ 2 month ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದು ತುಂಬಾ ಖುಷಿ ಆಗುತ್ತೆ. ಹಾಗೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ಸೊ ಈ ಎಲ್ಲ ಕ್ರೆಡಿಟ್ ನಿಮ್ಗೆ ಹೋಗುತ್ತೆ, ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ಇಲ್ಲದೆ ಇದು ಸಾಧ್ಯನೇ ಇಲ್ಲ. ಇಟ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ವಿದೌಟ್ ಯೋರ್ ಸಪೋರ್ಟ್. ಸೊ ಈ ಎಲ್ಲ ದಿಸ್ ಕ್ರೆಡಿಟ್ ಗೋಸ್ ಟು ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ನಷ್ಟು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಮಾಡೋಕೆ ನಾನು ಎಲ್ಲ ಎಫರ್ಟ್ ಹಾಕ್ತೀನಿ, ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ. ಸೊ ಹೀಗೆ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಮಾಡಿ ನಿಮ್ಮನ್ನು ಆದಷ್ಟು ಎಂಟರ್ಟೈನ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ. ಹೊಸ ವರ್ಷ ಅಂದ್ರೇನೆ ಹಾಗೆ ಅಲ್ವಾ, ಏನೋ ಒಂದು ಸ್ಪೆಷಲ್ ಫೀಲಿಂಗ್, ತುಂಬಾ ಎನರ್ಜೈಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ದ ಆಸ್ಟ್ರಾಲಜಿ 2024 ಪ್ಲಾನೆಟ್ ಇಸ್ ರೂಲ್ಡ್ ಬೈ ಸ್ಯಾಟರ್ನ್. ಅಂದ್ರೆ ಶನಿ ರೂಲ್ ಮಾಡಿರೋದ್ರಿಂದ ಅಷ್ಟು ಒಳ್ಳೆ ಇಯರ್ ಅಲ್ಲ, ಶುಭಕರ ಅಲ್ಲ. ಸೊ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕೆ. ಅಕಾರ್ಡಿಂಗ್ ಟು ಆಸ್ಟ್ರಾಲಜಿ 2025 ಇಸ್ ರೂಲ್ಡ್ ಬೈ ಮಾರ್ಸ್ ಪ್ಲಾನೆಟ್. ಸೊ ಮಾರ್ಸ್ ಅಂದ್ರೆ ಮಂಗಲ್. ಸೊ ಯಾವುದೇ ಒಂದು ಒಳ್ಳೆ ಶುಭ ಕೆಲಸ ಮಾಡೋದಿದ್ರು ತುಂಬಾ ಒಳ್ಳೆ ವರ್ಷ ಅಂತ ಹೇಳ್ಬೋದು. 2025 ಅನ್ನು ನಾವು ಆಡ್ ಮಾಡಿದಾಗ, ಟೋಟಲ್ ನಂಬರ್ ಆಡ್ ಮಾಡಿದಾಗ 9 ಬರುತ್ತೆ. 9 ಅಂದ್ರೆ ಅದು ಮಂಗಲ್ ನಂಬರ್, ಅದೇ ಶುಭ ಸಂಕೇತ ಅಂತ ಹೇಳ್ತಾರೆ ಈ ನಂಬರ್ ಬಂದು. ಸೊ ಹಾಗಾಗಿ 2025 ಈಸ್ ಅ ವೆರಿ ಲಕ್ಕಿ ಇಯರ್ ಅಂಡ್ ಪ್ರಾಸ್ಪರಸ್ ಇಯರ್. ಸೊ ಆಲ್ಮೋಸ್ಟ್ ಎಲ್ಲ
ರಾಶಿಗಳಿಗೆ. ಸೊ ಹಾಗಾಗಿ ನೀವೇನೇ ಒಂದು ಒಳ್ಳೆ ಕೆಲಸ ಅಂದ್ಕೊಂಡಿದ್ರೆ ಅದು ಆ, ಖಂಡಿತ ಆಗೇ ಆಗುತ್ತೆ. ಸೊ ನಿಮ್ಮೆಲ್ಲ ಆಸೆ ಆಕಾಂಕ್ಷೆ ಕನಸು ಏನೇ ಇದ್ರು ಅದು ಎಲ್ಲ ಈಡೇರ್ಲಿ, ಸಕ್ಸಸ್ಫುಲ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೇನೆ. ಸೊ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ 2025 ಟು ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು ಆಲ್. ಗೈಸ್, ನಾನು 2024 ಮತ್ತು 2025 ಇಯರ್ನ ನಡುವೆ ಇರುವ ಪ್ರೋಸ್ ಆ್ಯಂಡ್ ಕಾನ್ಸ್ ಮತ್ತು ಡಿಫ್ರೆನ್ಸ್ ಬಗ್ಗೆ ಹೇಳಿದ್ದೀನಿ. ನೀವು ಅಂದ್ಕೋಬೋದು ನಾನು ಯಾವ ಬೇಸಿಸ್ ಮೇಲೆ ಹೇಳಿದ್ದೀನಿ ಅಂತ. ಸೊ ನಾನು ಆಸ್ಟ್ರಾಲಜಿ ಮತ್ತು ಟ್ಯಾರೋ ಹಾಗೆ ರೇಖಿ ಬಗ್ಗೆ ತಿಳ್ಕೊಂಡ ನಂತರನೂ ನಾನು ಸ್ವಲ್ಪ ರಿಸರ್ಚ್ ಮಾಡಿದ ನಂತರ ನನಗೂ ತಿಳಿಯಿತು ಏನಂದರೆ 2024 ವಾಸ್ ರೂಲ್ಡ್ ಬೈ ಸ್ಯಾಟರ್ನ್ ಅಂದರೆ ಶನಿ, 2025 ಈಸ್ ರೂಲ್ಡ್ ಬೈ ಮಂಗಲ್ ಅಂದರೆ ಮಾರ್ಸ್. ಸೊ ಹಾಗಾಗಿ ನಾನು ಆ ತಿಳ್ಕೊಂಡಿರೋ ನಾಲೆಜನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ನಿಮಗೆ ಒಂದು ಮೋಟಿವೇಟ್ ಮಾಡುತ್ತೆ, ಹಾಗೆ ಎನ್ಕರೇಜ್ ಮಾಡುತ್ತೆ, ಹೊಸ ವರ್ಷಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಹುರುಪು ಹುಟ್ಟಿಸುತ್ತೆ ಅನ್ನೋ ಒಂದು ಪಾಸಿಟಿವ್ ವೇಯಿಂದ ಈ ನಾಲೆಜನ್ನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ನಾಲೆಜ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂಬರುವ ಎಲ್ಲ ದಿನಗಳಲ್ಲಿ ನಿಮ್ಮ ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳು ಶುಭಕರವಾಗಲಿ ಹಾಗೆ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಹಾರ್ಟ್ಫುಲಿ ವಿಶ್ ಮಾಡ್ತೀನಿ. God bless you all and wish you happy prosperous new year 2025 to all of you. ಗೈಸ್, ಇವತ್ತು ನ್ಯೂ ಇಯರ್ ಅಂತ ಏನು ದೊಡ್ಡ ಸೆಲೆಬ್ರೇಷನ್ ಪ್ಲಾನ್ ಎಲ್ಲ ಏನಿಲ್ಲ. ಸೊ ಲೆಟ್ಸ್ ಗೋ ವಿತ್ ದ ಫ್ಲೋ. ಸೊ ಯಾಕಂದ್ರೆ ಇವತ್ತು ವರ್ಕಿಂಗ್ ಡೇಸ್ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ವರ್ಕ್ ಫ್ರಮ್ ಹೋಮು ಮಾಡಬೇಕು, ಮನೆ ಕೆಲಸನೂ ಸ್ವಲ್ಪ ಮಾಡಬೇಕು, ಅಡಿಗೆ ಎಲ್ಲ ಏನಾದರೂ ಮಾಡಬೇಕು. ಹೊಸ ವರ್ಷ ಅಲ್ಲ, ಇವತ್ತೇನಾದ್ರು ಅಡಿಗೆ ಸ್ಪೆಷಲ್ ಆಗಿ ಮಾಡಬೇಕು. ನೋಡೋಣ. ಹಾಗೆ ಪೂಜೆ ಮಾಡಬೇಕು, ಹಾಗೆ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಏನಾದ್ರು ಬೇಗ ವರ್ಕ್ ಕಂಪ್ಲೀಟ್ ಆದ್ರೆ ನೋಡೋಣ ಹೊರಗಡೆ ಹೋಗೋದು. ಸೊ ನೋಡೋಣ, ಇಟ್ ಡಿಪೆಂಡ್ಸ್. ವರ್ಕ್ ಎಷ್ಟು ಬೇಗ ಕಂಪ್ಲೀಟ್ ಆಯ್ತು ಅಷ್ಟು ಒಳ್ಳೇದು. ಸೊ ಇವತ್ತಿನ ಬ್ಲಾಗ್ ಬಂದು ಹೊಸ ವರ್ಷದ ಬ್ಲಾಗ್ ಆಗಿರುತ್ತೆ, ನ್ಯೂ ಇಯರ್ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಹೊಸ ವರ್ಷದ ಫಸ್ಟ್ ಬ್ಲಾಗ್ ಆಗಿರುತ್ತೆ ಇದು. ಗೈಸ್, ಇವಾಗಷ್ಟೇ ಶವರ್ ಮುಗಿಸ್ಕೊಂಡು ಬಂದೆ. ಸೊ ಹೇರ್ ಡ್ರೈ ಮಾಡಿದೆ. ಸೊ ನಿಮ್ಗೆಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ 2025. ಹೊಸ ವರ್ಷದ ಶುಭಾಶಯಗಳು. ಹಾಗೆ ಹೊಸ ವರ್ಷ ನಿಮ್ಗೆ ನಿಮ್ಮೆಲ್ಲರ ಲೈಫಲ್ಲಿ ಹೊಸ ಹರ್ಷ ತರಲಿ, ಹಾಗೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಭಾಗ್ಯ ದೀರ್ಘಾಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ನಿಮ್ಮೆಲ್ಲರ ಏನೇ ಕನಸು ಆಶೆ ಆಕಾಂಕ್ಷೆ ಇದ್ರೂ ನನಸಾಗ್ಲಿ. ಈ 2025 ಇಯರ್ ಬಂದು ನಿಮ್ಗೆ ಶುಭ ವರ್ಷವಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇನ್ನು ಸ್ವಲ್ಪ ಹೊತ್ತು ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಆದ ನಂತರ ದೇವರ ಪೂಜೆ ಮಾಡಬೇಕು. ಸೊ ಆದ ನಂತರ ಟೆಂಪಲ್ಗೆ ಹೋಗ್ಬೇಕು ಅಂತ ಇದೆ. ಈವ್ನಿಂಗ್ ನೋಡ್ಬೇಕು, ವರ್ಕ್ ಏನಾದ್ರು ಬೇಗ ಕಂಪ್ಲೀಟ್ ಆದ್ರೆ ಹೊರಗಡೆ ಹೋಗ್ಬೇಕು, ನೋಡ್ಬೇಕು. ಗೈಸ್, ನಾನು ಮನೆಯಲ್ಲಿ ದೇವರ ಪೂಜೆ ಮುಗಿಸಿ ಟೆಂಪಲ್ಗೆ ಬಂದಿರೋದು. ಟೆಂಪಲ್ನ ಎಂಟ್ರೆನ್ಸ್ ಅಲ್ಲಿ ನಿಂತು ಮಾಡಿರೋ ವಿಡಿಯೋ ಕಾಣಿಸ್ತಾ ಇರಬಹುದು. ಗೈಸ್, ಎಲ್ಲರಿಗೂ ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ 2025. ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಗೆ ಹೊಸ ಹರುಷ ತಂದು ಕೊಡ್ಲಿ. ನಿಮ್ಮೆಲ್ಲ ಆಶೆ ಆಕಾಂಕ್ಷೆ ಕನಸು ಏನೇ ಎಲ್ಲ ಇದೆ ಅಲ್ಲ ಈಡೇರಿಸಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೀನಿ. ಸೊ ಹಾಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಆಗಿದ್ರಿಂದ ಟೈಮೇ ಇರಲಿಲ್ಲ, ಬ್ಯುಸಿ ಇದ್ದೆ. ಸೊ ಫೈನಲಿ ಟೈಮ್ ಮಾಡಿಕೊಂಡು ಟೆಂಪಲ್ಗೆ ಹೋದೆ. ಟೆಂಪಲ್ಗೆ ಹೋಗಿ ಮನೆಯಲ್ಲೆಲ್ಲ ದೇವರ ಪೂಜೆ ಎಲ್ಲ ಮುಗಿಸಿ ಇವಾಗ ಸಣ್ಣದಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ನೋಡಿ ಕೇಕ್ ತಂದಿದ್ದೀನಿ. ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಅದರ ಸೆಲೆಬ್ರೇಷನ್ ಅನ್ನು ಈ ಕೇಕ್ ಜೊತೆಗೇನೆ ಮಾಡೋಣ ಅಂತ ನಾನು ಅದರದ್ದು ಹೆಸರು ಹಾಕಿಸಿದ್ದೀನಿ ಈ ಕೇಕಲ್ಲಿ.
ಸೊ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಖುಷಿ ಆಗ್ತದೆ. ನಮ್ಮ 500 ಮೆಂಬರ್ಸ್ ಇವಾಗ ಯೂಟ್ಯೂಬ್ ಫ್ಯಾಮಿಲಿ ಆಗಿದೆ. ಐ ಆಮ್ ರಿಯಲಿ ಸೂಪರ್ ಹ್ಯಾಪಿ. ಈ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲರಿಗೆ ಸಹ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ಸೊ ಬನ್ನಿ ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ. ಹೊಸ ವರ್ಷದ ಕೇಕ್ ಕಟ್ಟಿಂಗ್ ಇವತ್ತು 2025 ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ಟೆಂಪಲ್ಗೆ ಹೋದೆ, ಮನೆಯಲ್ಲಿ ಪೂಜೆ ಮಾಡಿದೆ. ಸೊ ಹಾಗೆ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಫೈನಲಿ. ಸೊ ದೇವರ ಬ್ಲೆಸ್ಸಿಂಗ್ ಎಲ್ಲ ಆದ ನಂತರ ಕೇಕ್ ಕಟ್ ಮಾಡೋಣ ಅಂತ. ಸೊ ಹಾಗಾಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಮತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ, ಸೊ ಅದ ನಂತರ ನಾನು ಇವಾಗ ಕೇಕ್ ಕಟ್ ಮಾಡೋ ಕಾರ್ಯಕ್ರಮ. ಇದರಲ್ಲಿ 2025 ನ್ಯೂ ಇಯರ್ ಕೇಕ್ ಕಟ್ಟಿಂಗ್, ಅದರೊಟ್ಟಿಗೆ 500 ಯೂಟ್ಯೂಬ್ ಫ್ಯಾಮಿಲಿ ಆಗಿರೋದಕ್ಕೆ, 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದಕ್ಕೆ ಎರಡರದ್ದು ಸೆಲೆಬ್ರೇಷನನ್ನು ಈ ಒಂದು ಕೇಕಲ್ಲಿ ಕಂಪ್ಲೀಟ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ, ಸೊ ನಿಮ್ಮೆಲ್ಲರ ವಿಶಸ್ ಬ್ಲೆಸ್ಸಿಂಗ್ ನನ್ನ ಮೇಲೆ ಇರಲಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಹಾಗೆ ವಿಡಿಯೋ ನೋಡಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್ 2025. ಸಣ್ಣದಾಗಿ ಕೇಕ್ ಕಟ್ಟಿಂಗ್ ಆ್ಯಂಡ್ ಸೆಲೆಬ್ರೇಷನ್ ಮಾಡಿರೋದು. ಈ ಸೆಲೆಬ್ರೇಷನ್ ಯಾಕೆ ಮಾಡಿರೋದು ಅಂದರೆ, ಇದು ನನಗೆ ಮೋಟಿವೇಟ್ ಮಾಡುತ್ತೆ, ಇದು ಬೂಸ್ಟ್ ಮಾಡುತ್ತೆ ನನ್ನನ್ನು ಇನ್ನು ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಹಾಗಾಗಿ ಒಂದು ನನಗೆ ಎಂಕರೇಜ್ ಆಗಬೇಕು, ಮೋಟಿವೇಟ್ ಆಗಬೇಕು ಅಂತ ಈ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದು. ಇನ್ನು ಡೈಲಿ ನಾನು ವಿಡಿಯೋ ಹಾಕಿ ಟ್ರೈ ಮಾಡ್ತೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಆಗಿಲ್ಲ, ಬ್ಯುಸಿ ಇದ್ದ ಕಾರಣ ವಿಡಿಯೋ ಎಲ್ಲ ಎಡಿಟ್ ಮಾಡುವಾಗ ಲೇಟ್ ಆಯಿತು, ಸಾರಿ. ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾನು ರೆಗ್ಯುಲರ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಡೈಲಿ ವಿಡಿಯೋ ಹಾಕೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ವಿಡಿಯೋ ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಇವತ್ತು ತುಂಬ ಬ್ಯುಸಿ ಇದ್ದೆ. ಸೊ ಮನೆ ಕೆಲಸ ಮತ್ತು ಆಫೀಸ್ ಕೆಲಸ ಎರಡನ್ನೂ ಮ್ಯಾನೇಜ್ ಮಾಡಬೇಕಾಗಿತ್ತು ಆ್ಯಸ್ ಯೂಶ್ವಲ್. ಹಾಗಾಗಿ ನಾನಿವತ್ತು ತುಂಬ ಸ್ಪೆಷಲ್ ಆಗಿ ಏನು ಅಡುಗೆ ಮಾಡಿಲ್ಲ. ಸಿಂಪಲಾಗಿ ನ್ಯೂ ಇಯರ್ ಅಂತ ಸಿಂಪಲಾಗಿ ಒಂದು ಅಡುಗೆ ಮಾಡಿದ್ದೀನಿ. ವೆಜಿಟೇಬಲ್ ಕರಿ, ಕೀರ್ ಪಾಯಸ, ಹಾಗೆ ವೈಟ್ ರೈಸ್ ಮಾಡಿದ್ದೀನಿ. ಸೊ ಕೀರ್ ಪಾಯಸ ಮಾಡಿ ಅಂತ ದೇವರಿಗೆ ನೈವೇದ್ಯ ಥರ ಇಟ್ಟು ಮತ್ತೆ ಊಟ ಮಾಡಿರೋದು. ಸೊ ಹಾಗಾಗಿ ಈ ಒಂದು ನ್ಯೂ ಇಯರ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್